ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. IPL ಧಮಾಕ 2025 TV9 ಡಿಜಿಟಲ್ನ ಈ ಸ್ಪೆಷಲ್. ಪ್ರತಿದಿನ IPLನ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಇವತ್ತಿನ ಒಂದು ಪಂದ್ಯ, ಇವತ್ತು ನಡೀತಾ ಇರುವಂಥದ್ದು ಪಂದ್ಯ ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯುವಂಥ ಒಂದು ಪಂದ್ಯ. ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಎರಡೂ ತಂಡಗಳು ಈಗಾಗಲೇ ಕಳೆದ ಪಂದ್ಯದಲ್ಲಿ ಸೋತಿವೆ. ಸೊ ಹಾಗಾಗಿ ಗಾಯಗೊಂಡಿರುವಂತಹ ಹುಲಿಗಳು ಇವತ್ತು ಮತ್ತೆ ಪುಟಿದೇಳುವಂತಹ ಒಂದು ವಿಶ್ವಾಸದಲ್ಲಿ ಎರಡೂ ತಂಡಗಳಿವೆ. ಅದರಲ್ಲೂ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ನಿರಾಯಾಸವಾದಂತಹ ಗೆಲುವನ್ನು ದಾಖಲಿಸಿಕೊಂಡು ಬಂದು 5-5 ಪಂದ್ಯವನ್ನು ಗೆದ್ದಿದ್ದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ನಂತರ ಎಡವಿದೆ. ಸೊ ಒಂದು ಪಂದ್ಯವನ್ನು ಸೋತಿದೆ. ಅದೇ ರಾಜಸ್ಥಾನ್ ರಾಯಲ್ಸ್ ಇನ್ನೂ ಕೂಡ ಟೂರ್ನಿಯಲ್ಲಿ ತನ್ನ ಅಸ್ತಿತ್ವಕ್ಕೋಸ್ಕರನೇ ಹೋರಾಟ ನಡೆಸ್ತಾನೆ ಇದೆ. ಇನ್ನು 2 ಮ್ಯಾಚ್ ಮಾತ್ರ ಗೆದ್ದಿರೋದು. ಲಾಸ್ಟ್ ಮ್ಯಾಚ್ RCBಯ ಮೇಲೆ ಸೋತಿತ್ತು ರಾಜಸ್ಥಾನ್ ರಾಯಲ್ಸ್, ಅದು ಕೂಡ ತವರು ನೆಲದಲ್ಲಿ. ಸೊ ಇವತ್ತಿನ ಒಂದು ಪಂದ್ಯದ ಬಗ್ಗೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡ್ತಾ ಹೋಗೋಣ. ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಂಬರ್ 2 ಪಾಯಿಂಟ್ಸ್ ಟೇಬಲ್ನಲ್ಲಿ ಇರುವಂಥ ಒಂದು ತಂಡ. ಲಾಸ್ಟ್ ಮ್ಯಾಚ್ ಸೋತರೂ ಕೂಡ ತನ್ನ ಒಂದು ಸ್ಥಾನವನ್ನು ಇನ್ನೂ ಭದ್ರಪಡಿಸ್ಕೊಂಡಿದೆ. 5 ಮ್ಯಾಚ್ಗಳಲ್ಲಿ 4 ಕನ್ಸಿಕ್ಯೂಟಿವ್ ವಿಕ್ಟ್ರಿ, 1 ಪಂದ್ಯವನ್ನು ಸೋತಿದೆ. ಅದು ಕೂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೋತಂಥ ಒಂದು ಪಂದ್ಯ. ಲಾಸ್ಟ್ ಮ್ಯಾಚ್ ನಡೆದಿದ್ದು. ಸೊ ಹಾಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಈಗ ಮತ್ತೆ ಗೆಲುವಿನ ಲಯಕ್ಕೆ ಬರೋದಕ್ಕೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ. ಇನ್ನೊಂದು ಕಡೆ ರಾಜಸ್ಥಾನ್ ರಾಯಲ್ಸ್ ಟೇಬಲ್ನಲ್ಲಿ ನಂಬರ್ 8ರ ಪೊಸಿಷನ್ನಲ್ಲಿದೆ. 6 ಮ್ಯಾಚ್ಗಳನ್ನು ಆಡಿ 2ರಲ್ಲಿ ಮಾತ್ರ ಗೆದ್ದಿರುವಂತಹ ರಾಜಸ್ಥಾನ್ ರಾಯಲ್ಸ್ 4 ಸೋಲುಗಳನ್ನು ಅನುಭವಿಸಿದೆ. ಲಾಸ್ಟ್ ಮ್ಯಾಚ್ ಕೂಡ ಸೋತಿದೆ. RCBಯ ಮೇಲೆ ಇನ್ನೇನು ಗೆದ್ದೇ ಬಿಡ್ತಾರೆ ಅನ್ನುವಂಥ ಒಂದು ಚಾನ್ಸಸ್ ಇದ್ದರೂ ಕೂಡ ಕೈ ಚೆಲ್ಲಿತ್ತು. ಸೊ RCBಯ ಅದ್ಭುತವಾದಂಥ ಒಂದು ಆಟದ ಮುಂದೆ ರಾಜಸ್ಥಾನ್ ರಾಯಲ್ಸ್ ತಂಡದ ಆಟ ನಡೀಲಿಲ್ಲ. ಸೊ ಹಾಗಾಗಿ ರಾಜಸ್ಥಾನ್ ರಾಯಲ್ಸ್ ಕೂಡ ಲಾಸ್ಟ್ ಮ್ಯಾಚನ್ನು ಸೋತಿದೆ. ಇನ್ನು ಮೊದಲು ಡೆಲ್ಲಿ ಕ್ಯಾಪಿಟಲ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಹೊಂದಿರುವಂಥ ಒಂದು ತಂಡ. ಜೊತೆಗೆ ಟೂರ್ನಿ ಉದ್ದಕ್ಕೂ ಕೂಡ ಉತ್ತಮವಾದಂಥ ಒಂದು ಪ್ರದರ್ಶನ ಪ್ರತಿಯೊಬ್ಬ ಆಟಗಾರನಿಂದಲೂ ಕೂಡ ಬಂದಿದೆ. ಅದು ಮೆಗ್ಗರ್ಕ್ ಆಗಿರಲಿ, ಅಭಿಷೇಕ್ ಪೋರೆಲ್ ಆಗಿರಲಿ, KL ರಾಹುಲ್, ಕರುಣ್ ನಾಯರ್, ಸ್ಟಬ್ಸ್ ಇದ್ದಾರೆ. ಜೊತೆಗೆ ಅಕ್ಷರ್ ಪಟೇಲ್ ಹಿಮ್ಸೆಲ್ಫ್ ಅವರು ಕೂಡ ಬ್ಯಾಟ್ ಮಾಡಬಲ್ಲರು. ಸೊ ಹಾಗಾಗಿ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಇರುವಂಥ ಒಂದು ಟೀಮ್ ಅಂತ ಹೇಳಿದ್ರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್. ಅದರಲ್ಲೂ ಕೂಡ ಇರುವಂಥ ಆಟಗಾರರು ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ನೋಡಿ, KL ರಾಹುಲ್ ಲಾಸ್ಟ್ ಮ್ಯಾಚ್ RCBಯ ವಿರುದ್ಧ ನಡೆದಂಥ ಒಂದು ಪಂದ್ಯದಲ್ಲಿ 93 ರನ್ಗಳನ್ನು ಗಳಿಸಿ ಬೆಂಗಳೂರಿನಲ್ಲಿ ಗೆಲುವನ್ನು ತಂದುಕೊಟ್ಟಿದ್ರು KL ರಾಹುಲ್. ಸೊ ಅದೇ ರೀತಿ ಲಾಸ್ಟ್ ಮ್ಯಾಚ್ನಲ್ಲಿ ಕರುಣ್ ನಾಯರ್ ಮ್ಯಾಚ್ ಸೋತರೂ ಕೂಡ ಕರುಣ್ ನಾಯರ್ ಅವರ ಒಂದು ಪರ್ಫಾರ್ಮೆನ್ಸ್ ಇಲ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದರೆ ಮುಂಬೈ ವಿರುದ್ಧ ನಡೆದಂಥ ಒಂದು ಪಂದ್ಯದಲ್ಲಿ ಸೋತರೂ ಕೂಡ DC 89 ರನ್ಗಳು ಕರುಣ್ ನಾಯರ್ ಅವರಿಂದ ಬಂದಿತ್ತು 40 ಬಾಲ್ಗಳಲ್ಲಿ. ಸೊ ಹಾಗಾಗಿ ಇವರಿಬ್ಬರ ಮೇಲೆ ಹೋಪ್ಸ್ ಖಂಡಿತವಾಗ್ಲೂ ಇವತ್ತು ಕೂಡ ಇದೆ. ಸ್ವಲ್ಪ ಮೆಗ್ಗರ್ಕ್ ಆಗಾಗ ಇನ್ಫಾರ್ಮ್ ಇರ್ತಾರೆ, ಔಟ್ ಆಫ್ ದಿ ಫಾರ್ಮ್ ಕೂಡ ಹೋಗ್ತಾರೆ. ಬಟ್ ಸ್ಟಿಲ್ ಒಬ್ಬ ಡೇಂಜರಸ್ ಓಪನರ್ ಆಗಬಹುದು ಮೆಗ್ಗರ್ಕ್. ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂದರೆ ವೆರಿ ಡೀಸೆಂಟ್ ಬೌಲಿಂಗ್ ಅಟ್ಯಾಕ್ DCದು. ಮಿಚೆಲ್ ಸ್ಟಾರ್ಕ್ ಜೊತೆಗೆ ಮುಖೇಶ್ ಕುಮಾರ್ ಇದ್ದಾರೆ, ಮೋಹಿತ್ ಶರ್ಮಾ ಇದ್ದಾರೆ, ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅನ್ನು ನೋಡ್ಕೋತಾ ಇದ್ದಾರೆ. ಇನ್ನು ಸ್ಪಿನ್ನಿಂಗ್ ನಲ್ಲಿ ವಿಪ್ರಾಜ್, ಅಕ್ಷರ್ ಪಟೇಲ್ ಜೊತೆಗೆ ಡೇಂಜರಸ್ ಕುಲ್ದೀಪ್ ಯಾದವ್. ಸೊ ಹಾಗಾಗಿ DC ಬೌಲಿಂಗ್ನ ಕೂಡ ನಾವು ಕಡೆಗಣಿಸೋ ಹಾಗಿಲ್ಲ. DC ಬೌಲಿಂಗ್ ಕೂಡ ಅಷ್ಟೇ ಕರಾರುವಕ್ಕಾಗಿ ದಾಳಿಯನ್ನು ಮಾಡ್ತಾ ಇರುವಂತಹ DC ಬೌಲರ್ಸ್. ಇನ್ನು ಇನ್ನೊಂದು ಕಡೆ ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಹೇಳೋದಾದ್ರೆ ಟೀಮ್ನಲ್ಲಿ ಬಿಗ್ ನೇಮ್ಸ್ ಇದೆ. ಬಟ್ ಇನ್ ಅಂಡ್ ಔಟ್ ಫಾರ್ಮ್ ಅಲ್ಲಿ ಕಾಣಿಸ್ತಾ ಇದ್ದಾರೆ ಬ್ಯಾಟ್ಸ್ಮನ್ಗಳೆಲ್ಲರೂ ಕೂಡ. ಅದು ಯಶಸ್ವಿ ಜೈಸ್ವಾಲ್ ಲಾಸ್ಟ್ ಮ್ಯಾಚ್ನಲ್ಲಿ ಸೋತ ಪಂದ್ಯದಲ್ಲೂ ಕೂಡ ಚೆನ್ನಾಗಿ ಆಡಿದ್ರು. ಒಳ್ಳೆ ಓಪನಿಂಗ್ ಸಿಕ್ಕಿತ್ತು ಯಶಸ್ವಿ ಜೈಸ್ವಾಲ್ರಿಂದ. ಬಟ್ ಸಂಜು ಸ್ಯಾಮ್ಸಂಗ್ ಇನ್ನೂ ಕೂಡ ಲಯವನ್ನು ಕಂಡುಕೊಳ್ಬೇಕಾಗಿದೆ. ಜೊತೆಗೆ ರೇಯನ್ ಪರಾಗ್ ಕೂಡ ಸ್ವಲ್ಪ ತಡ್ಕಾಡ್ತಾ ಇದ್ದಾರೆ ಬ್ಯಾಟಿಂಗ್ನಲ್ಲಿ. ಇನ್ನು ಧ್ರುವ್ ಜುರೇಲ್, ಹೆಟ್ಮೇರ್ ಹಾಗೆ ನಿತೀಶ್ ರಾಣಾ ಅವರಿಂದನೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಹೆಟ್ಮೇರ್ ಲಾಸ್ಟ್ ಸೀಸನ್ ಅಥವಾ ಅದರ ಲಾಸ್ಟ್ ಸೀಸನ್ನಲ್ಲಿ ಹೊಡಿತಾ ಇದ್ದಂತಹ ಹೊಡೆತಗಳಿಗೂ ಕೂಡ ಈಗಿರುವಂಥದ್ದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಹಾಗಾಗಿ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ವೀಕ್ ಅಂತ ಕಾಣಿಸುತ್ತೆ. ಬಟ್ ಇವತ್ತು ಬ್ಯಾಟಿಂಗ್ ಫ್ರೆಂಡ್ಲಿ ಟ್ರ್ಯಾಕ್ ಇರೋದ್ರಿಂದಾಗಿ ಈ ಬ್ಯಾಟ್ಸ್ಮನ್ಗಳಿಂದ ರನ್ ಮಳೆಯನ್ನು ಖಂಡಿತವಾಗ್ಲೂ ನಾವು ನಿರೀಕ್ಷಿಸಬಹುದಾಗುತ್ತೆ. ಇನ್ನು ಬೌಲಿಂಗ್ ಅಟ್ಯಾಕ್ ಬಗ್ಗೆ ಹೇಳಿದ್ರೆ ರಾಜಸ್ಥಾನ್ ರಾಯಲ್ಸ್ನಲ್ಲಿ ಗುಡ್ ಬೌಲಿಂಗ್ ಅಟ್ಯಾಕ್. ಯಾಕಂದರೆ ಜಾಫ್ರಾ ಆರ್ಚರ್ ಅಂತ ಒಬ್ಬ ಟೆರರ್ ಬೌಲರ್ ಇದ್ದಾರೆ. ಇನ್ನು ತುಷಾರ ದೇಶಪಾಂಡೆ ಲೈನ್ ಜೊತೆಗೆ ಸಂದೀಪ್ ಶರ್ಮಾ ಅವರ ಕರಾರುವಕ್ಕಾದಂತಹ ಬೌಲಿಂಗ್ ಹಾಗೆ ತೀಕ್ಷಣ ಅವರ ಒಂದು ಬೌಲಿಂಗ್ ನೆರವಾಗಬಹುದು ರಾಜಸ್ಥಾನ್ ರಾಯಲ್ಸ್ಗೆ. ಇನ್ನು ಸ್ಪಿನ್ನಿಂಗ್ನಲ್ಲಿ ಕಾರ್ತಿಕೇಯ ಆಗಿರಲಿ ಅಥವಾ ಹಸರಂಗ ಉತ್ತಮವಾದಂತಹ ಒಂದು ಬೌಲಿಂಗ್ನ ದಾಳಿ ಸಂಘಟಿಸ್ತಾರೆ. ಸೊ ಹಾಗಾಗಿ ಬಟ್ ಸ್ಟಿಲ್ ಇವತ್ತಿನ ಒಂದು ಮ್ಯಾಚ್ ನಾವು ನೋಡಿದ್ರೆ ಡೆಲ್ಲಿಯಲ್ಲಿ ನಡೀತಾ ಇರುವಂಥ ಒಂದು ಪಂದ್ಯ ಆಗಿರೋದ್ರಿಂದ ಲಾಸ್ಟ್ ಎಲ್ಲ ಮ್ಯಾಚ್ಗಳನ್ನು ನೋಡಿದ್ರೆ ಡೆಲ್ಲಿ ಸ್ವಲ್ಪ ಬ್ಯಾಟ್ಸ್ಮನ್ಗಳಿಗೇನೆ ಫೇವರ್ ಇರುವಂಥ ಒಂದು ಪಿಚ್. ಸೊ ಹಾಗಾಗಿ ಬ್ಯಾಟ್ಸ್ಮನ್ಗಳು ಮಿಂಚಬಹುದು. ಸೊ ಬೌಲರ್ಗಳಿಗೆ ಸ್ವಲ್ಪ ಕಷ್ಟ ಸಾಧ್ಯ ಆಗಬಹುದು ಇವತ್ತಿನ ಒಂದು ಮ್ಯಾಚ್ನಲ್ಲಿ. ನೋಡಿ, ಬ್ಯಾಟಿಂಗ್ ಪ್ಯಾರಡೈಸ್, 2 ಮಾತಿಲ್ಲ ಡೆಲ್ಲಿ ಪಿಚ್ನ ಬಗ್ಗೆ ಹೇಳೋದಾದ್ರೆ. ಫ್ಲಾಟ್ ಸರ್ಫೇಸ್ ಜೊತೆಗೆ ಕನ್ಸಿಸ್ಟೆಂಟ್ ಆಗಿ ಬೌನ್ಸ್ ಸಿಗುತ್ತೆ. ಬ್ಯಾಟ್ಸ್ಮನ್ ನೆಲಕಚ್ಚಿ ಆಡಿದ್ದಾದಲ್ಲಿ ಖಂಡಿತವಾಗ್ಲೂ ಬಿಗ್ ಶಾಟ್ಸಿಗೆ ಹೋಗ್ಬೋದು. ಯಾಕಂತ ಹೇಳಿದ್ರೆ ತುಂಬಾನೇ ಮಿನಿಮಲ್ ಹೆಲ್ಪ್ ಸಿಗುತ್ತೆ ಬೌಲರ್ಗಳಿಗೆ. ಯಾವುದೇ ರೀತಿ ನೆರವು ಪಿಚ್ನಿಂದ ಸಿಗ್ಲಿಕ್ಕಿಲ್ಲ. ಹಾಗೆ ಬೌಂಡ್ರಿ ಲೈನ್ ಕೂಡ ತುಂಬಾನೇ ಹತ್ರ ಇರೋದ್ರಿಂದಾಗಿ, ಸ್ವಲ್ಪ ಬೌಂಡ್ರಿ ತುಂಬ ಚಿಕ್ಕದಾಗಿರೋದ್ರಿಂದಾಗಿ ಬ್ಯಾಟ್ಸ್ಮನ್ಗಳು ಸಿಕ್ಸರ್ಸ್ ಬೌಂಡ್ರಿಗಳನ್ನು ಸಿಡಿಸ್ಬೋದು. ಪರ್ಟಿಕ್ಯುಲರ್ಲಿ ಇನ್ ದ ಇನಿಷಿಯಲ್ ಸ್ಟೇಜಸ್, ಆರಂಭಿಕ ಹಂತದಲ್ಲಿ ಯಾರು ಮೊದಲು ಬ್ಯಾಟಿಂಗನ್ನು ಮಾಡ್ತಾರೋ ಸೊ ಅವರಿಗೆ ಖಂಡಿತವಾಗ್ಲೂ ಬ್ಯಾಟ್ಸ್ಮನ್ಗಳಿಗೆ ಉತ್ತಮವಾದಂತಹ ಒಂದು ಬ್ಯಾಟಿಂಗ್ ಆಡೋದಕ್ಕೆ ಒಂದು ಒಳ್ಳೆ ಪಿಚ್ ಸಿಗುತ್ತೆ. ಇನ್ನು ಇವತ್ತಿನ
ಡೆಲ್ಲಿ ಮ್ಯಾಚ್. ಸೊ ಡೆಲ್ಲಿಯಲ್ಲಿ ನಡೆಯುವಂಥ ಒಂದು ಪಂದ್ಯ ಕೆಲವೊಂದಷ್ಟು ಸ್ಟಾಟ್ಸ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಡೆಲ್ಲಿ ಕ್ಯಾಪಿಟಲ್ಸ್ ಇದುವರೆಗೂ ಕೂಡ 86 ಮ್ಯಾಚ್ಗಳನ್ನು ಇಲ್ಲಿ ಆಡಿದೆ. ಅಂದರೆ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ 86 ಪಂದ್ಯಗಳನ್ನು ಆಡಿದೆ. ಅದರಲ್ಲಿ 38ರಲ್ಲಿ ಗೆದ್ದಿದ್ರೆ 46 ಪಂದ್ಯದಲ್ಲಿ ಸೋತಿದೆ. ಸೊ ಹಾಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಏನು ಇದೊಂದು ಗೆಲುವಿನ ಟ್ರ್ಯಾಕ್ ಅನ್ನುವಂಥದ್ದನ್ನು ಹೇಳೋದಕ್ಕಾಗೋದಿಲ್ಲ. ಆನ್ ದ ಅದರ್ ಹ್ಯಾಂಡ್ ರಾಜಸ್ಥಾನ್ ರಾಯಲ್ಸ್ ಕೂಡ 9 ಮ್ಯಾಚನ್ನು ಆಡಿದ್ರೆ 3ರಲ್ಲಿ ಮಾತ್ರ ಗೆದ್ದಿರೋದು, 6ರಲ್ಲಿ ಸೋಲನ್ನು ಅನುಭವಿಸಿದೆ. ಸೊ ಇಬ್ಬರಿಗೂ ಕೂಡ ಒಳ್ಳೆ ಚಾನ್ಸ್ ಇವತ್ತಿನ ಒಂದು ಪಂದ್ಯವನ್ನು ಗೆಲ್ಲೋದಕ್ಕೆ. ಇನ್ನು 2023ರ IPLನಿಂದ ಈಚೆಗೆ ನಾವು ಗಮನಿಸ್ತಾ ಹೋದರೆ ಒಟ್ಟು 13 ಪಂದ್ಯಗಳು ಈ ಗ್ರೌಂಡ್ನಲ್ಲಿ ಆಗಿವೆ. ಸೊ ಮೊದಲು ಬ್ಯಾಟಿಂಗ್ ಮಾಡಿದಂಥವ್ರು 9 ಸಾರಿ ಗೆದ್ದಿದ್ರೆ, ಸೆಕೆಂಡ್ ಬ್ಯಾಟಿಂಗ್ ಮಾಡಿರುವಂಥವ್ರು 4 ಸಾರಿ ಮಾತ್ರ ಗೆದ್ದಿದೆ. ಚೇಸ್ ಅಂದರೆ ಇಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಅನ್ನುವಂಥದ್ದು ಅರ್ಥ ಆಗುತ್ತೆ. ಸೊ ಹಾಗಾಗಿ ಯಾರೇ ಟಾಸ್ ಗೆದ್ರು ಕೂಡ ಮೊದಲು ಬ್ಯಾಟಿಂಗ್ ಮಾಡುವಂಥದ್ದು ಸೂಕ್ತ ಅಂತೇಳಿ ಅನ್ಸುತ್ತೆ. ಇನ್ನು ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಬಂದೇ 200 ರನ್ಗಳು. ಸೊ ಹೈಯೆಸ್ಟ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ 266 ರನ್ಗಳು. ಸೊ ಹಾಗಾಗಿ ಒಂದು ಹೆಚ್ಚಿನ ಮೊತ್ತ ನಾವು ಇವತ್ತು ಕೂಡ ಬ್ಯಾಟಿಂಗ್ನಿಂದ ನಿರೀಕ್ಷಿಸ್ಬೋದು. ಲೋಯೆಸ್ಟ್ ಟೋಟಲ್ ಅಂದ್ರೆ 167 ಇದೆ. ಸೊ ಹಾಗಾಗಿ ಒಂದು ಒಳ್ಳೆ ಹೈ ಸ್ಕೋರಿಂಗ್ ಮ್ಯಾಚ್ ಇವತ್ತು ಕೂಡ ಆಗಬಹುದು. ಹೈಯೆಸ್ಟ್ ಟಾರ್ಗೆಟ್ ಚೇಸ್ ಮಾಡಿರುವಂಥದ್ದು 182. ಸೊ ಹಾಗಾಗಿ ಮೊದಲು ಬ್ಯಾಟ್ ಮಾಡಿದಂಥವ್ರು 180ಕ್ಕಿಂತ ಜಾಸ್ತಿ 200+ ರನ್ಗಳನ್ನು ಇಲ್ಲಿ ಗಳಿಸಿದ್ದೆ ಆದಲ್ಲಿ ನೆಕ್ಸ್ಟ್ ಬ್ಯಾಟಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗಬಹುದು. ಸೊ ನೋಡಿ, 10 ಪಂದ್ಯಗಳು ಅಂದರೆ 13ರಲ್ಲಿ 10 ಪಂದ್ಯಗಳಲ್ಲಿ 200ಕ್ಕೂ ಹೆಚ್ಚು ರನ್ಗಳು ಬಂದಿವೆ ಲಾಸ್ಟ್ 2023ರಿಂದ ಈಚೆಗೆ ನೋಡ್ತಾ ಹೋದರೆ. ಸೊ ಹಾಗಾಗಿ ಬಹುಶಃ ಇವತ್ತು ಕೂಡ ಒಂದು ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್ ಸಿಗುತ್ತೆ. ಬಹುಶಃ ಬ್ಯಾಟಿಂಗ್ ಇಷ್ಟಪಡುವಂಥವ್ರಿಗೆ ಹಾಗೆ IPLನಲ್ಲಿ ಪ್ರಮುಖವಾಗಿ ಎಂಟರ್ಟೈನ್ಮೆಂಟ್ ನೋಡುವಂಥವ್ರಿಗೆ ಇವತ್ತೊಂದು ಫೀಸ್ಟ್ ಹಬ್ಬ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ವಿನ್ ಪ್ರೊಡಕ್ಷನ್ ನೋಡ್ತಾ ಹೋದರೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆನೇ ಸ್ವಲ್ಪ ಜಾಸ್ತಿ ಎಡ್ಜ್ ಇದೆ. ಯಾಕಂದರೆ ಈ IPL ಸೀಸನ್ನಲ್ಲಿ ಅವರು ಆಡ್ತಾ ಇರುವಂತಹ ರೀತಿ, ಅವರ ಆಟಗಾರರು ಆಡ್ತಾ ಇರುವಂತಹ ರೀತಿ. ಸೊ ಹಾಗಾಗಿ ಇವತ್ತು ಕೂಡ DC ವರ್ಸಸ್ RR ಅಂತ ಹೇಳಿ ತೊಗೊಂಡ್ರೆ ಸ್ವಲ್ಪ ಸ್ಲೈಟ್ ಎಡ್ಜ್, ಒಂದು 5% ಹೆಚ್ಚು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆನೇ ಕಾಣಿಸುತ್ತೆ. ದಟ್ ಇಸ್ 55 to 45 RR. ಸೊ ಹಾಗಾಗಿ ಇವತ್ತು ಏನಾಗಬಹುದು ಇವತ್ತಿನ ದಿನ, ಸೊ ಯಾರು ಚೆನ್ನಾಗಿ ಆಡ್ತಾರೆ ಅವ್ರ ದಿನ ಆಫ್ಕೋರ್ಸ್. ಸೊ ಇವತ್ತಿನ ಒಂದು ಪಂದ್ಯದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಏನಾದರೂ ಚೇಂಜಸ್ ತಂಡದಲ್ಲಿ ಬರಬೇಕು ಅಂತ ಅನ್ಸುತ್ತಾ? ಯಾರು ಗೆಲ್ಬೋದು, ಸೋಲ್ಬೋದು? ನಿಮ್ಮ ಲೆಕ್ಕಾಚಾರಗಳೇನು ಅದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು. ದಿಸ್ ಇಸ್ ರೆಹಮಾನ್ ಸೈನಿಂಗ್ ಆಫ್. ಬಾಯ್.